ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ಗೊತ್ತಾ, ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ. ಅಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ದಾರೆ, ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ನೋಡಿ ಈ ಥರ ಮೇಕೆ, ಹಸು ಇವನ್ನೆಲ್ಲ ನೋಡ್ಕೊತ ಬಿಟ್ಟೋಗೋರೆ. ಏನು ಮಾಡೋದು, ನೋಡ್ಕೊಳ್ಳೇಬೇಕು, ವಿಧಿ ಇಲ್ಲ. ನಾವು ಅವನ್ನ ನೋಡ್ಕೊಂಡ್ರೆ ತಾನೇ ನಮಗೆ ಅವರಿಂದ ದುಡ್ಡು ಬರೋದು, ನಿಜ ತಾನೇ? ಇನ್ನೊಂದಿಲ್ಲ ಹೋಗೈತಲ್ಲ ಮೇಕೆ. ನೀವು ಹಿಂಗೇನಾ? ಕಮೆಂಟ್ ಮಾಡಿ. ಇನ್ನೊಂದಿಲ್ಲ ಹೋಗೈತಿ, ಅಲ್ಲೈತೆ, ಅಲ್ಲಿ ಐತೆ, ನಿಮಗೆ ಕಾಣಿಸಲ್ಲ. ಇಲ್ಲಿ ಕಟ್ಟಾಕ್ಬಿಟ್ಟು ಹೋಗೋಣ ಅಂದರೆ ನಮ್ಮೂರಲ್ಲಿ ನಾಯಿಗಳ ಕಾಟ ಜಾಸ್ತಿ. ನಾನೇನಾದರೂ ಬಿಟ್ಟೋದ್ರೆ ನಮ್ಮಮ್ಮ ಬಂದು ನನಗೆ ಪೂಜೆ ಹಾಕ್ತಾರೆ. ಅದಕ್ಕೆ ಮನೆ ಹತ್ರ ಹೋಗಂಗಿಲ್ಲ, ಇಲ್ಲೇ ನೋಡ್ಕೋಬೇಕು. ಬನ್ನಿ, ನಾವು ಟೊಮೊಟೊ ಗಿಡ ಹಾಕಿದ್ದೀವಿ, ನಿಮಗೂ ತೋರಿಸ್ತೀನಿ ಹೆಂಗಿದೆ, ಹೆಂಗೆ ಬಂದೈತೆ ಕಾಯಿ ಅಂತೆಲ್ಲ ನಿಮಗೂ ತೋರಿಸ್ತೀನಿ, ಆಯಿತಾ? ಎಲ್ರದ್ದು ಟಿಫನ್ ಆಯಿತಾ? ಊಟ ಆಯಿತಾ? ಏನು ಮಾಡ್ತಿದ್ದೀರಾ ಎಲ್ಲರೂ? ನನಗೆ ನೆಗಡಿ ಕಡಿಮೆನೇ ಆಗಿಲ್ಲ ಗೊತ್ತಾ. ಏನೂ ಮಾಡೋಕ್ಕಾಗಲ್ಲ, ಹೋಗೋವರೆಗೂ. ಇಲ್ಲಿ ನೋಡಿ ಟೊಮೊಟೊ ಗಿಡ ನಮ್ಮದು. ಏನು ಮಾಡೋದು, ಏನು ಗೊತ್ತಾ, ನಾವು ಏನು ಹಾಕಿದ್ರೂ ರೇಟಿಗೆ ಸಿಗಲ್ಲ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಇದೇ ನಮ್ಮ ಟೊಮೊಟೊ ಗಿಡ. ನೀವು ಈ ಥರ ಎಲ್ಲ ಹಾಕ್ತೀರಾ? ಕಮೆಂಟ್ ಮಾಡಿ. ನೋಡಿ, ಬನ್ನಿ ಹೋಗೋಣ. ನೋಡಿ ನಾಯಿ, ನೋಡಿ ಈ ಥರ ನಮ್ಮೂರಲ್ಲಿ. ಹಾಂ, ಏನು ಹೇಳೋದು ಇಂಥವ್ರಿಗೆ? ಏನು ಹೇಳೋದು ಹೇಳಿ, ನೀವೇ ಹೇಳಿ. ಹೈ, ಇವತ್ತೇನೋ ಪರವಾಗಿಲ್ಲ, ಬಿಸಿಲು ಬಂದ್ಬಿಟ್ಟೈತೆ. ಬಿಸಿಲು ನೋಡಿ ಎಷ್ಟೊಂದು ದಿನ ಆಗೋಗಿತ್ತ ಗೊತ್ತಿಲ್ಲ. ಅಡಿಕೆ ಹೆಂಗೋ ಸ್ವಲ್ಪ ಸ್ವಲ್ಪ ಒಣಗ್ತಾವೆ ಅಡಿಕೆ. ನಾವು ಬೇಯಿಸಿ ಹಾಕ್ದಾಗ್ಲಿಂದ ಅಡಿಕೆ ಒಣಗೇ ಇಲ್ಲ. ಕೈಯೆಲ್ಲ ನೋವು ಬರುತ್ತಪ್ಪ ಫೋನ್ ಇಟ್ಕೊಳಕ್ಕೆ. ನಮ್ಮದೊಂದು ಮೇಕೆ ಮರಿ ಐತೆ, ಮನೆ ಹತ್ರ ಬಡ್ಕೊಂತ ಐತೆ. ಮನೆ ಹತ್ರ ಯಾರೂ ಇಲ್ಲ, ಅದಕ್ಕೆ ಅದೊಂದೇ ಐತೆ ಪಾಪಚ್ಚಿ. ನೋಡಿ, ಹಂಗೆ ಬೆಳಗ್ಗೆ ರೊಟ್ಟಿ ಮಾಡಿ ತರಕಾರಿ ಸಾಗು ಮಾಡಿದ್ದೆ. ತರಕಾರಿ ಸಾಗು ಅಂದರೆ ಏನೇನಿರುತ್ತೋ ಅದನ್ನು ಹಾಕಿ ಮಾಡಿದ್ದೆ. ನನಗೆ ಅದೇ ಬೇಕು ಅಡುಗೆ ಮಾಡೋಕ್ಕೆ, ಇದೇ ಬೇಕು ಅಡುಗೆ ಮಾಡೋಕ್ಕೆ ಅಂತ ಎಲ್ಲ ಅಂದ್ಕೊಳ್ಳಲ್ಲ ನಾನು. ಏನಿರುತ್ತೋ ಅದ್ರಾಗೆ ರೆಡಿ ಮಾಡ್ತೀನಿ. ಅದನ್ನು ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅದೇ ಬೇಕು ಇದೇ ಬೇಕು ಅಂತ ಕೂತ್ಕೊಂಡು ನಾವು ಅಡುಗೆ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಇರೋದ್ರಲ್ಲೇ ಮಾಡೋದು ಅಷ್ಟೇ. ಏನು ಹೇಳ್ತೀರಾ ಅಲ್ವಾ? ನಿಜ ತಾನೇ? ನಿಜನೇ. ಅಡುಗೆ ಮಾಡೋರು ಕಷ್ಟ ಗೊತ್ತು, ಅದು ಏನು ಅಂತ ಅಲ್ವಾ? ಸುಮ್ಮನೆ ಕಾಮಿಡಿ ಮಾಡಿದೆ ಅಂದರೆ ನಾನು ಹಂಗೇನೆ, ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ, ಇರೋದ್ರಲ್ಲಿ ಮಾಡೋದು ಅಷ್ಟೇ. ಅದು ಟೇಸ್ಟು ಸೂಪರಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಎಂಡಲ್ಲಿ ಸಿಗುತ್ತೆ ಅದು ವಿಡಿಯೋ. ಜಾಸ್ತಿ ವಿಡಿಯೋ ಅದು ಬೋರ್ ಆಗುತ್ತಲ್ವ? ಇದೇ ಥರ ತೋರಿಸಿದ್ರೆ ಬೋರ್ ಆಗುತ್ತಾ? ಬೋರ್ ಮಾಡ್ಕೋಬೇಡಿ. ಏನು ಗೊತ್ತಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡ್ತೀರಲ್ವಾ? ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ.
ಆಡ್ತೀರಾ. ಬಿಸಿಲಿಗೆ ಸೆಕೆ ಆಗ್ತೈತಿ, ಸೆಕೆ ಏನು ಮಾಡೋಕ್ಕಾಗಲ್ಲ. ಬಿಟ್ಟೋಗಿದ್ದಾರೆ ನೋಡ್ಕೊ ಅಂತ ನೋಡ್ಕೊಳ್ಳೇಬೇಕು, ವಿಧಿ ಇಲ್ಲ. ಹಾಗಾಗಿ ಇಲ್ಲೇ ಹೊಲ್ದ ಹತ್ರ ಬಂದಿದ್ದೀನಿ ಅಷ್ಟೆ. ಮನೆ ಹತ್ರ ಹೋಗಿ ನಮ್ಮ ಮೇಕೆ ಮರಿನ ಮಾತಾಡಿಸ್ಕೊಂಡು ಬರೋಣ ಬನ್ನಿ. ಮತ್ತೆ ಏನು ಸಮಾಚಾರ ಹೇಳಿ. ಮನೆ ಹತ್ರ ಹೋದ್ಮೇಲೆ ಮೇಕೆ ಮರಿ ತೋರಿಸ್ತೀನಿ. ಈಗ ಹೋಗೋವರೆಗೂ ವೀಡಿಯೋ ಹಿಂಗೆ ಖಾಲಿ ಇಟ್ಕೊಂಡು ಹೋಗೋದಕ್ಕಾಗಲ್ಲ ಅಲ್ವಾ, ಅದಕ್ಕೆ ನೋಡಿ ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ. ಅದಕ್ಕೆ ನೋಡಿ ಅಡಿಕೆ, ನಮ್ಮದು ಅಡಿಕೆ ಒಣಗಾಕಿದ್ದೀವಿ. ಬಿಸಿಲೇ ಇರಲಿಲ್ಲ, ಇವತ್ತು ಸ್ವಲ್ಪ ಬಿಸಿಲು ಬಂದೈತಿ, ಏನು ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಮರಿ, ಮೇಕೆ ಮರಿ ಎಲ್ಲಿ, ನೋಡಿ ಆ ನಾಯಿ ಜೊತೆಗೆ ಹೊರಟೋಗುತ್ತೆ. ಅವ್ರ ಅಮ್ಮನೂ ಬೇಕಾಗಿಲ್ಲ ಅದಕ್ಕೆ. ನಮ್ಮ ನಾಯಿ ಮರಿ ಇದ್ದರೆ ಅಷ್ಟೇ ಸಾಕುತ್ತೆ. ನೋಡಿ ಇವೆರಡು ಫ್ರೆಂಡ್ಸ್ ಆಗ್ಬಿಟ್ಟವೆ. ಏನೂ ಮಾಡೋಕ್ಕಾಗಲ್ಲ. ಓಕೆ ಬಾಯ್, ಥ್ಯಾಂಕ್ ಯು. ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಫಸ್ಟು ರೊಟ್ಟಿ ಹಂಚನ್ನು ಕಾಯಿಸ್ಕೊಳ್ಳಿ, ಚೆನ್ನಾಗಿ ಸ್ವಲ್ಪ ಕಾದಿರಬೇಕು. ನಾವು ರೊಟ್ಟಿ ಹಂಚು ಅಂತೀವಿ, ನೀವೆಲ್ಲ ಏನು ಅಂತೀರೋ ಗೊತ್ತಿಲ್ಲ. ಆ ಥರ ರೊಟ್ಟಿ ಹಸಿಟ್ಟನ್ನು ಹಾಕ್ಕೊಂಡು, ಅದು ರೊಟ್ಟಿ ಹಸಿಟ್ಟು ಸ್ವಲ್ಪ ತೆಳ್ಳಗಾಗ್ಬಿಟ್ಟೈತೆ, ನೀವು ಸ್ವಲ್ಪ ಗಟ್ಟಿಗೆ ಹಾಕೊಳ್ಳಿ. ಎಳಿಬೇಕಾದ್ರೆ ಮಾತ್ರ ಹುಷಾರು, ಏನಕ್ಕೆ ಅಂದರೆ ಕೈ ಸುಡೋ ಚಾನ್ಸಸ್ ತುಂಬ ಇರುತ್ತೆ. ನನಗೆ ಅಂದರೆ ರೂಢಿ ಆಗೈತಲ್ವ, ಅದಕ್ಕಾಗಿ ಹಂಗೆ ಫಾಸ್ಟಾಗಿ ಎಳಿತಾ ಇದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ನಾನು ರೊಟ್ಟಿ ಹಾಕ್ತಿದ್ದೀನಿ. ನೀವು ಬೇಕಾದರೆ ಬರೀ ಅಕ್ಕಿ ಹಿಟ್ಟಿಂದನೂ ರೊಟ್ಟಿ ಹಾಕೋಬೋದು. ಸ್ವಲ್ಪ ನೀರೆಲ್ಲ ಹಿಂಗೆ ಅದ್ರ ಮೇಲೆ ರೊಟ್ಟಿ ಮೇಲೆ ಸ್ವಲ್ಪ ಸುತ್ತೂ ಹಾಕಿ. ಅದು ಏನಕ್ಕೆ ಅಂದರೆ ಸ್ವಲ್ಪ ಹಸಿಟ್ಟು ಥರ ಆಗುತ್ತಲ್ವ, ಅದು ಬೆಂದರೆ ಸರಿ ಹೋಗುತ್ತೆ ಅಂತ. ಅದಾದಮೇಲೆ ಮತ್ತೆ ಪ್ಲೇಟು ಅಥವಾ ತಟ್ಟೆನ ಅದ್ರ ಮೇಲೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬಿಡಿ. 2 ನಿಮಿಷ ಬಿಟ್ಟ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ, ಚೆನ್ನಾಗಿ ಬೆಂದಿರುತ್ತೆ. ರೊಟ್ಟಿನ ಎಬ್ಬಬೇಕಾದ್ರೆ ಸುತ್ತಲೂ ಒಂದು ಕಡೆಯಿಂದ ಸುತ್ತಲೂ ಎಬ್ಕೊಂಡು ಬರಬೇಕು ನಿಧಾನವಾಗಿ. ಅದು ಇಲ್ಲಾಂದರೆ ಕಿತ್ತೋಗ್ಬಿಡುತ್ತೆ. ನಾವು ಹೆಂಗೆ ಬೇಕೋ ಹಂಗೆ ಎಬ್ಬಿದ್ರೆ ಕಿತ್ತೋಗ್ಬಿಡುತ್ತೆ. ನಿಧಾನಕ್ಕೆ ನೋಡಿ ಒಂದು ಕಡೆಯಿಂದ ಆ ಥರ ಎತ್ಕೊಂಡು ಬಂದರೆ ಚೆನ್ನಾಗಿ ಬರುತ್ತೆ. ರೌಂಡ್ ಶೇಪಲ್ಲೇ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಹಂಗೆ ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ರೊಟ್ಟಿ ಎಬ್ಬೋದ್ರಿಂದ ಒಂದು ಸಲ ಹಿಂಗೆ ಸುತ್ತಲೂ ಪ್ರೆಸ್ ಮಾಡಿ. ಯಾಕೆ ಅಂದರೆ ಅದು ಮಡಚಿ ಹಾಕಿರ್ತೀವಲ್ವ, ಅದು ಸ್ವಲ್ಪ ಬೇಯಬೇಕು ಅಲ್ವಾ, ಹಂಗಾಗಿ ಅದು ಹಾಕ್ತಾಯಿರಲಿ. ಇಲ್ಲಿ ತರಕಾರಿದು ಸಾಗು ಮಾಡೋಣ. ಸಾಗು ಮಾಡೋಕ್ಕೆ ನಾನು ಫಸ್ಟೇ ತರಕಾರಿ ಎಲ್ಲ ಕೂಗ್ಸಿಕ್ಕೊಬಿಟ್ಟಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಕೂಗಿಸ್ಕೊಳ್ಳಿ. ಮತ್ತು ಮಸಾಲೆ ರುಬ್ಕೊಳ್ಳೋಕ್ಕೆ ನಾನೇನು ಶುಂಠಿ, ಕೊತ್ತಂಬರಿ ಮತ್ತು ಪುದೀನ ಅದೆಲ್ಲ ಏನು ಬೇಕು ಅಂತ ಏನಿಲ್ಲ. ಈರುಳ್ಳಿ, ಸ್ವಲ್ಪ ಕಾಯಿ, ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿ, ಟೊಮೊಟೊ ಒಂದು ಅರ್ಧ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹುಳಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಮತ್ತು ಒಂದು ಬಾಣಲಿಗೆ ಎಣ್ಣೆ ಬಿಟ್ಕೊಳ್ಳಿ. ಎಣ್ಣೆ ಬಿಟ್ಕೊಂಡು ಮಾಮೂಲಿ ಒಗ್ಗರಣೆಗೆ ಪಲಾವ್ ಐಟಮ್ ಎಲ್ಲ ಹಾಕ್ತೀವಲ್ವ, ಅದೆಲ್ಲ ಹಾಕೋದಾಯ್ತು. ನನ್ನ ಹತ್ರ ಕಸ್ತೂರಿ ಮೇಥಿ ಇಲ್ವೇ ಇಲ್ಲ ನೋಡಿ, ಹಂಗೆ ಮಾಡ್ತೀವಿ. ಏನಿರುತ್ತೋ ಅದ್ರಲ್ಲಿ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಆಯಿತಾ. ಅಷ್ಟೇ ಸರಿ, ಚೆನ್ನಾಗಿ ಬರುತ್ತೆ. ಈ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಅದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿ ಬರಬೇಕು. ಏನಕ್ಕೆ ಅಂದರೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಒಗ್ಗರಣೆಗೆ ಹಾಕ್ದಾಗ ಅದು ಚಿಟಪಟ ಅಂತ ಸೌಂಡ್ ಬರುತ್ತಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ ಅಲ್ವ, ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಆ ಸೌಂಡ್ ಇರಲಿ ಅಂತಲೇ ನಾನು ಎಡಿಟ್ ಮಾಡಿಲ್ಲ ಆ ಸೌಂಡನ್ನು, ಅದಕ್ಕೋಸ್ಕರನೇ ಅದನ್ನು ಹಂಗೆ ಬಿಟ್ಟಿದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಮಸಾಲೆ ಒಳಗೆ ಹಾಕೊಳ್ಳಿ. ಮತ್ತು ಸ್ವಲ್ಪ ಪ್ಲೇಟೋ ಅಥವಾ ತಟ್ಟೆನೋ ಯಾವುದಿರುತ್ತೋ ಅದನ್ನು ಸ್ವಲ್ಪ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ಮತ್ತು ಅದು ಕುದಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಕುದಿ ಬರಬೇಕು. ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತಲ್ಲ, ಅಲ್ಲಿವರೆಗೂ ಕುದಿ ಬರಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗೆ ಅಲ್ವ ಹೇಳೋದು. ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದ್ದಿದ ಮೇಲೆ ತರಕಾರಿ ಎಲ್ಲ ಬೇಯಿಸಿ ಇಟ್ಕೊಂಡಿರೋದನ್ನು ಅದರೊಳಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಮ್ಮದು ಮೇಕೆ ಮರಿ ಎಷ್ಟು ಸೌಂಡ್ ಮಾಡುತ್ತೆ ಅಂದರೆ ಒಂದೊಂದ್ಸಲ ಅಷ್ಟು ಕೋಪ ಬರ್ಸುತ್ತೆ, ಅಷ್ಟು ಸೌಂಡ್ ಮಾಡುತ್ತೆ ಅಂತ ನೋಡಿ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ತರಕಾರಿ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಉಪ್ಪು ಸಾಲ್ಟೇಜ್ ಅನಿಸಿದ್ರೆ ಮತ್ತೆ ಹಾಕ್ಕೊಬೋದು, ನಾನೇನಿಲ್ಲ ಹಾಕ್ಕೊಂಡಿಲ್ಲ. ಮತ್ತು ಅದು ರೆಡಿ ಆಯಿತು ಸಾಗು. ಸ್ಟವ್ನ ಆಫ್ ಮಾಡಿಕೊಂಡು ಈಗ ಒಂದು ತಟ್ಟೆಗೆ ಅದನ್ನು ಸರ್ವ್ ಮಾಡ್ಕೊಳ್ಳೋಣ. ರೊಟ್ಟಿ ಜೊತೆಗೆ ರೊಟ್ಟಿ ಹಾಕ್ಕೊಂಡು ಸ್ವಲ್ಪ 1-2
ಸ್ಪೂನಷ್ಟು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು, ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕೊಂಡು ಅದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಇದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಸಾರಿ, ನಮ್ಮದು ಮೇಕೆ ಮರಿ ಸ್ವಲ್ಪ ಸೌಂಡ್ ಮಾಡ್ತಾಯಿದ್ದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ರೆಡಿ ಆಗಿದೆ, ಬ್ಯಾಟಿಂಗ್ ಮಾಡೋದಷ್ಟೇ ಕೆಲಸ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.